ನೋಡಿ ಎಲ್ಲ ಮನೆಯವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ರೊಟ್ಟಿ ಬಡಿತಾ ಇದ್ದಾರೆ, ರೊಟ್ಟಿ ಸುಡಕತ್ತಾರೆ. ಈ ಥರ ಇದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನಿವಾಗ ರಾಣಿಬೆನ್ನೂರಲ್ಲಿದ್ದೀನಿ. ರಾಣಿಬೆನ್ನೂರಲ್ಲಿ ಹೀಗೆ ಬರ್ತಾ ಒಂದು ವೆಜ್ ಖಾನಾವಳಿ ಊಟ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ನಾನೀಗ ಇಲ್ಲಿ ಬಂದು ನಿಂತಿದ್ದೀನಿ. ಅಂದರೆ ಇಲ್ಲಿ ಒಳಗಡೆ ಒಂದು ಸ್ವಾಮಿ ಖಾನಾವಳಿ ಅಂತ ಭಾಳ ಒಂದು ಹಳೆಯ ಒಂದು ಖಾನಾವಳಿಗೆ ಬಂದಿದ್ದೀನಿ ನಾನು. ಇದು ಬಂದು ಇಲ್ಲಿ ಒಂದು ವುಮೆನ್ಸ್ ಕಾಲೇಜ್ ಇದೆ, ಅದ್ರ ಮುಂಭಾಗ ಇದೆ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬನ್ನಿ ನೋಡೋಣ ಏನಿರುತ್ತೆ ಏನು ಕತೆ. ಇಲ್ಲೇನು ವಿಶೇಷವಾಗಿ ಒಂದು ಮುಳುಗಾಯಿ ಏನೋ ಒಂದು ಮಾಡಿದಾರಂತೆ, ಮುಳುಗಾಯಿ ಸ್ಪೆಷಲ್ ಮಾಡಿದಾರಂತೆ. ನೋಡೋಣ ಬನ್ನಿ ಇವತ್ತು ಒಳಗಡೆ ಹೋಗಿ. ಇನ್ನೂ ಕೂಡ ಹಳೆಯ ಸ್ಟ್ರಕ್ಚರ್ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದೇ ನೋಡಿ ಹೋಟೆಲ್ ಎಂಟ್ರೆನ್ಸ್ ಇದು. ನೋಡೋಣ ಬನ್ನಿ ಒಳಗಡೆ ಹೇಗಿರುತ್ತೆ ಅಂತ. ಇದು ಸ್ವಾಮಿ ಬಸವರಾಜಯ್ಯ ಖಾನಾವಳಿ ಒಳಗಡೆ ಹೋಗ್ತಾ ಇದ್ದೀನಿ. ಈಗ ನೋಡ್ರಿ ಎಲ್ಲ ಇದು ಮನೆ ಎಂಟ್ರೆನ್ಸು, ಮನೆ ಸ್ಟ್ರಕ್ಚರಲ್ಲೇ ಹೋಟೆಲ್ ನಡೆಸ್ತಾ ಇದ್ದಾರೆ ಇವರು. ಈ ಥರ ಬಂದರೆ ಒಂದು ರೂಮ್ ಕೂಡ ಇಲ್ಲಿ ಡೈನಿಂಗ್ ಹಾಲ್ ಥರ ಕನ್ವರ್ಷನ್ನು. ಮತ್ತು ಇದು ಮನೆ ಅಡುಗೆ ಮನೆಯೇ. ಅಡುಗೆ ಮನೆಯಲ್ಲಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ಖಾನಾವಳಿ ಓನರ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಬಸವರಾಜಯ್ಯನವರು ಸ್ವಾಮಿ ಖಾನಾವಳಿ ಓನರ್ ನಾನು. ನನ್ನ ಹೆಸರು ಬಂದು ಅಜಯ್ ಸ್ವಾಮಿ ಸೊಪ್ಪಿನ ಮಠ ಅಂತಂದೇಳಿ. ಇದನ್ನ ಖಾನಾವಳಿನ 113 ವರ್ಷ. ಇದಕ್ಕೆ 113 ವರ್ಷ ಆಯಿತು. ನಮ್ಮ ತಾತ ನಡ್ಸ್ಕೊಂತ ಬಂದಿರೋದು. ನಮ್ಮ ತಾತನ ನಂತರ ನಮ್ಮ ತಂದೆ ನಂತರ ನಾನೀಗ. ನೆಕ್ಸ್ಟು ನನ್ನ ಮಗ ಇನ್ನೂ ಸಣ್ಣನಿದ್ದಾನೆ, ಅವ್ನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಇವ್ರು ಬಂದು ನಮ್ಮ ಮನೆಯವರು, ಅವ್ರು ನಮ್ಮ ಸಿಸ್ಟ್ರು, ಇವರು ನಮ್ಮ ಚಿಕ್ಕಮ್ಮ, ಮನೆಯವರು ಎಲ್ಲರೂ ಮನೆಯವರು. ಹಾಂ, ಮೂರನೇ ತಲೆಮಾರು. ರೆಗ್ಯುಲರ್ ರೊಟ್ಟಿ ಊಟ, ಅನ್ನ ಸಾರು ಸಿಗುತ್ತೆ. ಸೋಮವಾರ ದಿನ ಬಂದರೆ ಬಿರಂಜಿ ಊಟ ಸಿಗ್ತೈತಿ. ಗುರುವಾರ ದಿನ ಬಂದರೆ ಹೋಳಿಗೆ ಸೀಕರಣೆ ಸಿಗ್ತೈತಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಮಟ್ಟ ಹೋಳಿಗೆ ಸೀಕರಣೆ ಕೊಡ್ತಾನೆ. ಅದರ ನಂತರ ಹೋಳಿಗೆ ತುಪ್ಪ ಕೊಡ್ತಾನೆ. ಚೆನ್ನಾಗಿ ನಡೀತಾ ಇದೆ. ಮಧ್ಯಾಹ್ನ ಒಂದು 100-120 ಊಟ ಆಗುತ್ತೆ. ರಾತ್ರಿ ಒಂದು 25-30 ಊಟ ಆಗುತ್ತೆ ಅಷ್ಟೇ. ಮಧ್ಯಾಹ್ನಕ್ಕಿಂತ ರಾತ್ರಿನೇ ಜಾಸ್ತಿ. ಅಲ್ಲಿ ಮಧ್ಯಾಹ್ನ ಜಾಸ್ತಿ, ನಮ್ದು ರಾತ್ರಿ ಕಡಿಮೆ ಇರ್ತೈತಿ. ರಾತ್ರಿ ಎಲ್ಲ ಅವರು ಸೌಕರ್ಯ ಇದಾರಲ್ಲ, ನರ್ತಕಿ ಕೀರ್ತನ ನರ್ತಕಿ ಅವ್ರ ಕಡೆಗೆ ಹೋಗ್ತಾರೆ. ನಮ್ಮ ತಂದೆಯವರು ಗೋಡೆ ಮೇಲೆ ಬರ್ಸಿದ್ರು. ನಾನು ಅದು ಜನ ಎಲ್ಲರೂ ಇಷ್ಟಪಡಕತ್ತರು. ಅದನ್ನ ಕಲ್ಲಲ್ಲಿ ಕೆತ್ತಿಸಿ ಹಾಕ್ಸಿದೆ. ಕೆಲವೊಂದು ಇನ್ನೂ ಮ್ಯಾಟ್ರ್ ಇದ್ದು ಹೋದ್ವು. ಅದು ಏನಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅವಾಗಿನ್ನೂ ಸಣ್ಣನು. ಅವಾಗ ಮಾಡಿಸಿದ್ರು ಅವರು. ಹೋಗ್ಬಿಟ್ಟಿದ್ದು ಡೈಲಿ ಸುಣ್ಣ ಹಚ್ತಾವಲ್ಲ, ಅಮಾಸಿಗೆ ಹುಣ್ಣಿಮೆಗೆ ಸುಣ್ಣ ಹಚ್ತಾವ ನಾವು. ಹೋಗ್ಬಿಟ್ಟಿತ್ತು ಅದು. ಅದ್ರ ಸಲುವಾಗಿ ಮತ್ತೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಬರ್ಸಿದೆ ಅದರಲ್ಲಿ. ಹಾ, ನಮ್ಮ ತಂದೆಯವರು ತಾಯಿ ಇದು. ಇವರು ನಮ್ಮ ತಾತ. ಇವರು ಸ್ಟಾರ್ಟ್ ಮಾಡಿ ಸಂಗಯ್ಯ ವೀರಭದ್ರಯ್ಯ ಸೊಪ್ಪಿನ ಮಠ. ಇವರು ಬಸವರಾಜಯ್ಯ ಸಂಗಯ್ಯ ಸೊಪ್ಪಿನ ಮಠ ಅಂತ ಹೇಳಿ. ಇವರು ಮಾಡಿಸಿದ್ದು ಹೋಟೆಲ್ ಇದು. ಒಂದು ಸಮರ್ಪಣೆ, ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೆ ಈ ರೀತಿ ನಿರಂತರವಾಗಿರಲಿ. ಒಂದು ಮಾತು ಇದೆ, ಸತ್ಯ ಕೃತ್ಯಾವತಿ ಭಗವತಿ ಶಕ್ತ್ಯ. ಜನರು ಪ್ರೀತಿಯಿಂದ ವಶವಾಗುತ್ತಾರೆ, ಶಕ್ತಿ ಒತ್ತಾಯದಿಂದ ಅಲ್ಲ ಅಂತ. ಓಕೆ, ವೆರಿ ಗುಡ್. ಒಳ್ಳೆ ಪದಗಳು ಬರ್ತಾ ಇದ್ದಾರೆ ಆಗಿನ ಕಾಲದಲ್ಲಿ. ಹೌದು. ಅಮ್ಮ ನಮಸ್ತೆ. ಹೇಗೆ ನಡೀತಾ ಇದೆಯಮ್ಮ? ಚೆನ್ನಾಗಿದೆ ರೀ. ಚೆನ್ನಾಗಿದೆಯಾ? ಮತ್ತೆ ಎಷ್ಟು ರೊಟ್ಟಿ ಬಡಿತೀರಿ, ಎಷ್ಟು ರೊಟ್ಟಿ ಸುಡ್ತೀರಿ? ಎಷ್ಟು ಅಂತ ಟೈಮ್ ಇಲ್ಲ. 12 ಗಂಟೆ ಕೂತ್ರೆ 4 ಗಂಟೆ ತನಕ ಮಾಡ್ತೀವಿ. ಅಬ್ಬ, 12 ಗಂಟೆ ಕೂತ್ರೆ 4 ಗಂಟೆ ಅಂದ್ರೆ 4 ಅವರ್ಸ್ ಕಂಟಿನ್ಯೂಸ್. ಎಷ್ಟು ಹೋಗ್ಬೋದು ರೊಟ್ಟಿ? ಲೆಕ್ಕ ಇಲ್ಲ ರೀ, ಹಂಗೆ ಮಾಡ್ತಾ ಇರೋದು. ಗಿರಾಕಿ ಬರ್ತಾ ಇರ್ತಾವಲ್ಲ, ಹಾಗೆ ನಾವು ಮಾಡ್ತಾ ಇರೋದು. ಅಂದ್ರೆ ಇಬ್ರು ಬಡಿಯೋದು, 2 ಒಲೆ ಸುಡೋದು. ಕಡಕ್ಕು ಇದರಲ್ಲೇ ಮಾಡ್ಬಿಡ್ತೀರಾ? ಕಡಕ್ ಅಂದ್ರೆ ಏನು ಸುಮ್ಮನೆ ಬೇಸದಷ್ಟೇ? ಬೆಳಿಗ್ಗೆ ಫಸ್ಟ್ ಒಂದು ಒಬ್ಬಿ ಕಡಕ್ ಮಾಡಿ ತೆಗಿತೀವ್ರಿ. ಗಿರಾಕಿ ಇನ್ನೂ ಬಂದಿರಲ್ಲ ಅವಾಗ. 1 ಗಂಟೆಯಿಂದ ಸ್ಟಾರ್ಟ್ ಆಗ್ತದ್ರಿ ನಮ್ದು. ಅಂಚಿನ ರೊಟ್ಟಿ ಕೊಡ್ತೀವಲ್ಲ, ಅದಕ್ಕೆ ಇದು ಕಡಕ್ ಮೆತ್ತ ಉಪ್ತದೆ. ಇರ್ಲಿ ಬಿಡಿ, ತೊಂದರೆ ಇಲ್ಲ. ಓಕೆ, ಅಂದ್ರೆ ಕಡಕ್ಕು ಒಂದು ಎಲ್ಲ ಸೇರಿ ಒಂದು 1000 ರೊಟ್ಟಿ ಬಡಿತೀರಾ? ಆಗ್ಬೋದು. 1000 ರೊಟ್ಟಿ ಬಡಿತೀರಾ? ಒಳ್ಳೇದು. ಮತ್ತೆ ಇನ್ನೇನು ಮಾಡ್ತೀರಾ? ಮಸಾಲೆ ಎಲ್ಲ ನೀವು ಹಾಕ್ತೀರಾ, ನಿಮ್ಮ ಯಜಮಾನ್ರು ಹಾಕ್ತಾರ?
ಅಡುಗೆ ನಾನೇ ಮಾಡೋದ್ರಿ. ಅಡುಗೆ ಎಲ್ಲ ನೀವೇ ಮಾಡೋದು, ಮಸಾಲೆ ಎಲ್ಲ ನೀವೇ ಮಾಡೋದು. ಸರ್ವ್ ಮಾಡೋದ್ರಿ. ಮತ್ತೆ ಎಲ್ಲೆಲ್ಲಿ ಏನೇನು ಮಾಡ್ತೀರಾ? ಇಲ್ಲಿ ರೊಟ್ಟಿ ಆಗ್ತವೆ, ಮತ್ತಿನ್ನೆಲ್ಲಿ ಮಿಕ್ಕಿದ್ದು ಇದೇವಲ್ಲ. ಫಸ್ಟಿಗೆ ಅಡುಗೆ ಮಾಡಿ ತಕೋತೀವ್ರಿ ಅವನ್ನ. 4 ಒಲೆ, ಇಲ್ಲಿ 2 ಇದಾವೆ, ಅಲ್ಲೊಂದಿದೆ. ಮೊದಲು ಅಡಿಗೆ ಫಸ್ಟ್ ಮಾಡಿ ತಕೋತೀವ್ರಿ, ಆಮೇಲೆ ರೊಟ್ಟಿ ಕೊಡ್ತೀವಿ. ಕಾಯಿ ಅದು ಪಲ್ಯ ಎಲ್ಲ ಮಾಡ್ಕೊತೀರಾ? ಎಲ್ಲ ಅಡಿಗೆ ಮಾಡಿ ತಕೊಂಡು ರೊಟ್ಟಿ ಕೊಡೋದು 12 ಗಂಟೆಗೆ. ಫಸ್ಟಿಗೆಲ್ಲ ಮಾಡೋದು ಅದನ್ನು. ಓಕೆ, ಸರಿ ಅಮ್ಮ, ಥ್ಯಾಂಕ್ ಯು. ಒಂದು ಪ್ಲೇಟು ಸಿದ್ಧ ಆಯಿತು. ಒಂದು ಚಟ್ನಿ ಪುಡಿ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ, ಪುದೀನ ಚಟ್ನಿ ಮತ್ತು ಉಳ್ಳಾಗಡ್ಡಿ. ಅದ್ರ ಜೊತೆಗೆ ಒಳ್ಳೆ ಸಟ್ ಕರಡು ನೋಡಿ ಹೆಂಗೆ ಅಂದರೆ ಹಿಂಗೆ ಬಿಟ್ರೂ ಹೋಗಲ್ಲ, ಆ ಲೆವೆಲ್ಗೆ ಐತೆ. ಮತ್ತು ಸರ್ ಏನಿದು? ಸೌತೆಕಾಯಿ. ಹಾಂ, ಸೌತೆಕಾಯಿ. ಓಕೆ, ಚಿಕ್ಕ ಸೌತೆಕಾಯಿ, ನಾಟಿದು ಚೆನ್ನಾಗಿರುತ್ತೆ. ಮಡಿಕೆ ಕಾಳು, ಅದು ನಾಟಿ ಮಡಿಕೆ ಕಾಳು. ಇದು ನಾಟಿ ಬದನೆಕಾಯಿ, ಇದ್ರ ಮೇಲೆಲ್ಲ ಮುಳ್ಳಿದೆ. ಇದೇ ಮುಳುಗಾಯಿ ಅಂತನಾ? ಓಕೆ, ಇದು ನಾಟಿ ಬದನೆಕಾಯಿ ಅಂದರೆ ಮುಳ್ಳಿರುತ್ತೆ, ಪಕ್ಕ ನಾಟಿ ಇರುತ್ತೆ. ಇದೇ ನೋಡಿ ನಾಟಿ ಬದನೆಕಾಯಿ ಅಂದರೆ ಏನಂದರೆ ಮುಳ್ಳಿರುತ್ತೆ, ಈ ತೊಟ್ಟಿರುತ್ತಲ್ಲ, ಈ ತೊಟ್ಟು ಪಕ್ಕದಲ್ಲಿ ಮುಳ್ಳಿರುತ್ತೆ. ಇದನ್ನೇ ಮುಳುಗಾಯಿ ಅಂತ ಹೇಳೋದು, ಮುಳ್ಳುಗಾಯಿ. ಇವತ್ತಿನ ವಿಶೇಷ. ಮುಳುಗಾಯಿ ಎಲ್ಲ ದಿವಸ ಸಿಗುತ್ತಾ? ಇಲ್ಲ ಸರ್, ಹಾಂ, ಇವತ್ತು ಮಾತ್ರ ಎಣ್ಣೆಗಾಯಿ. ಹಾಂ, ಗುರುವಾರ ದಿನ ಹೋಳಿಗೆ ಕಾಂಬಿನೇಷನ್ ಪೂರ್ತಿ ಹೋಳು ಮಾಡಿದ್ರೆ ಬದನೆಕಾಯಿ ಕೊಡ್ತೇವೆ. ಬಂದೆ ಈಗ ಸ್ವಲ್ಪ ಪುದೀನ ಚಟ್ನಿ ಅಂತೂ ಅದ್ಭುತವಾಗಿದೆ. ವೇಸ್ಟ್ ಮಾಡ್ಬೇಡ್ರಿ. ಏನ್ ಬೇಡ ಹೇಳ್ರಿ, ಇಡಂಗಿಲ್ಲ. ಗೊತ್ತಾಯ್ತು, ವೇಸ್ಟ್ ಮಾಡೋಗಿಲ್ಲ. ನಾವೇನು ವೇಸ್ಟ್ ಮಾಡಲ್ಲ. ಇಲ್ಲೊಂದು ವಿಶೇಷ ಇದು, ಏನು ತಿಂತಾರೆ ಅಷ್ಟು ಮಾತ್ರ ಹಾಕಿಸ್ಕೋಬೇಕಷ್ಟೇ. ರೊಟ್ಟಿ ಬಂತು. ಒಳ್ಳೆ ಮಸಾಲ. ಜನರಣ್ಣ, ಇದು ಮಡಕೆ ಕಾಳು, ಭಾಳ ಚೆನ್ನಾಗಿದೆ. ನಾಟಿ ಬದನೆಕಾಯಿ ಎಷ್ಟು ಗಟ್ಟಿರುತ್ತೆ ನೋಡಿ, ಗಟ್ಟಿ ಇರುತ್ತೆ. ಇದು ನಾಟಿ ಸೌತೆಕಾಯಿ. ಹಂಚೊಳಗ ರೋಸ್ಟ್ ಆಗ್ತೈತಿ. ಓಕೆ, ಹಂಗೆ ಸುಮ್ಮನೆ ತಿಂದು ಬಿಡ್ಬೋದು, ಹಪ್ಪಳ ತಿನ್ನಂಗ ಆಗ್ತದ. ಹೌದು, ಹಂಗೆ ಇದೆಯಲ್ಲ, ಹಪ್ಪಳ ಇದ್ದಂಗೆ ಇದೆ ಇದು. ಒಳ್ಳೆ ಕ್ರಿಸ್ಪಿ. ಇದ್ರ ಮೇಲೆ ಸಾಂಬಾರ್ ಹಾಕೊಂಡು ತಿಂತಾರ ಅಥವಾ ಪಲ್ಯದಲ್ಲೇ ತಿಂತಾರ? ಸಾಂಬಾರ್ ಹಾಕೊಂಡು ತಿಂತಾರ, ಈ ತರ ಬದನೆಕಾಯಿ ರಸ, ಕಾಳು ಪಲ್ಯ, ಚಟ್ನಿ ಜೊತೆಗೆ ಆ ತರ ಎಲ್ಲ ಊಟ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಸರ್. ಒಳ್ಳೆ ಸಜ್ಜೆ ರೊಟ್ಟಿ ಕೊಟ್ಟರು, ಭಾಳ ಚೆನ್ನಾಗಿದೆ. ಇದು ಬೇಡ ಬಿಟ್ರಿ, ಬೇಕಾದ್ರೆ ಹೇಳ್ತೀನಿ. ಸರ್, ಇದು ಜೋಳ ಬರುತ್ತೆ ಕಡಪೆ, ಅರ್ಧ ಹಾಕಿ ಸರ್. ಇದನ್ನು ಬಾಂಡ್ಲಿ ಮೇಲೆನೇ ಇದೆ, ಬಾಂಡ್ಲಿ ಮೇಲೆನೇ ಹಾಕೋದು. ಅದೇ ಅಲ್ಲಿ ಮಾಡ್ತಾ ಇದಾರಲ್ಲ, ಅದ್ರ ಮೇಲೆ ರೋಸ್ಟ್ ಮಾಡ್ತೇವೆ. ಅದ್ರ ಮೇಲೆ ರೋಸ್ಟ್ ಹಂಗೆ ಡ್ರೈ ಆಗ್ಬಿಡುತ್ತೆ. ಓಕೆ, ಕಡಕ್ ಜೋಳದ ರೊಟ್ಟಿ. ಸರ್, ಇದು ಬಿರಂಜಿ ರೈಸ್. ಬಿರಂಗಿ ರೈಸ್ ಅಂತ? ಬಿರಂಜಿ ರೈಸ್ ಬೆಣ್ಣೆ ಹಾಕಿ ಚಕ್ಕಿ ಮಸಾಲ ಹಾಕಿ ಎಲ್ಲ ಮಾಡಿರ್ತೀವಿ. ಓಕೆ, ಹಾಂ. ಅಂದ್ರೆ ಒಂಥರ ನಮ್ಮ ಗೀ ರೈಸ್ ತರ ಬರಲ್ಲ ಸರ್, ಚೇಂಜ್ ಇರುತ್ತೆ. ಓಕೆ, ಹಾಂ.
ಬರ್ತಾಕಿ ಸಾಕು. ಹಾಂ ಓಕೆ ಓಕೆ ಬೈ ಬೈ ಸಾಕು ಸಾಕು. ಇದಕ್ಕೆ ಕೊರೋನಾ ಕಾಯಿಲೆಗೆ ಬೇಕಾಗ್ತಕ್ಕಂಥ ಮೆಡಿಸಿನ್ ಪೂರ್ತಿ ಇದೆ. ಆಯಿತು ಸರ್, ಏನೇನೈತಿ? ಚಕ್ಕಿ, ಏಲಕ್ಕಿ, ಲವಂಗ, ಮೆಣಸುಕಾಳು, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಲ್ಲು, ಅದರಲ್ಲಿ ಇರುತ್ತೆ. ಎಲ್ಲ ಫುಲ್ಲು ರಿಫ್ರೆಶಿಂಗು. ಭಾಳ ಸಖತ್ತಾಗೈತಲ್ಲ ಸರ್ ಇದು. ಬಿರಂಗಿ ರೈಸ್ಗೆ ಏನಿದು? ಬದನೆಕಾಯಿನೇ. ಹಾಂ ಹಾಕಿ ಅದೇ ಒಂಥರ ಸಾಗಿದ್ದಂಗಿತ್ತು. ಒಂಥರ ಸಾಕು ಥರನೇ ಇತ್ತು ಅದು. ಬಿರಂಗಿ ರೈಸು, ಬಿರಂಜಿ ರೈಸು ಬೆಣ್ಣೆ ಮಾಡೋದು. ಬೆಣ್ಣೆ ಚಕ್ಕಿ ಮಸಾಲೆ. ಬೆಣ್ಣೆ ಚಕ್ಕಿ ಮಸಾಲೆ. ಓಕೆ, ನೀವೊಂದು 10 ನಿಮಿಷ ಲಘು ಬಂದಿದ್ರೆ ಇಲ್ಲೇ ರೆಡಿ ಆಗ್ತಾ ಇತ್ತು ಇದು. ಹೌದಾ? ನೀವು ಎಲ್ಲಿಂದಲೇ ವಿಡಿಯೋ ಮಾಡಿದ್ರೆ. ಓಕೆ ಒಬ್ಬ ಸೂಪರ್ ಆಗಿದೆ. ಬೆಣ್ಣೆ, ಬಾಸುಮತಿ ರೈಸು, ಕೊಬ್ಬರಿ ಎಲ್ಲ ಮಸಾಲ. ಹಾಂ, ಅದ್ಭುತ. ಈಗ ಬಿರಂಜಿ ರೈಸ್ ತಿಂದಾಯಿತು, ಅನ್ನ ಸಾರಿ ಕಾಯ್ತಾ ಇದ್ದೀವಿ. ನೋಡೋಣ, ಅದನ್ನು ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಚೂರು ಮೊಸರು ಕುಟ್ಕೊಂಡ್ಬಿಡ್ತೀನಿ. ಕುಡಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಗಟ್ಟಿ ಐತೆ ಮೊಸರು. ಇದು ಬಿರಂಜಿ ಏನೋ ಬರಂಜಿ ಸರ್? ಬಿರಂಜಿ ಅನ್ನಕ್ಕೆ ಹಾಕಿದ್ದ ಒಂದು ಬೆಣ್ಣೆ, ಹೋಮ್ ಮೇಡ್ ಬೆಣ್ಣೆ. ಇದು ಎಮ್ಮೆದೆ ಅಲ್ಲ ಸರ್? ಕ್ರಿಸ್ಪಿ. ಹಂಗೆ ಒರಿಜಿನಾಲಿಟಿ ಇನ್ನೂ ಹಂಗೆ ಇದೆ. ರೈಸ್ ಸಾಕು. ರೈಸ್ ಬಂತು. ತುಪ್ಪ, ದೇಸಿ ತುಪ್ಪ. ಸೂಪರ್ ಸರ್. ಹೌದು ಸಾಕು ಸರ್. ಒಂಥರ ನಮಗೆ ಈ ಮೈಸೂರು ಪಾಕ್ ಥರನೇ ಇರುತ್ತೆ. ನಮ್ಮ ಕಡೆ ಅರಿಶಿನ ಹಾಕ್ತಾರೆ ಅಂಗಡಿಲಿ ಸಿಗೋದಕ್ಕೆಲ್ಲ, ಇದಕ್ಕೆಲ್ಲ ಅರಿಶಿನ ಹಾಕಿಲ್ಲ. ಅರಿಶಿನ ಹಾಕಲ್ಲ, ಅದು ಭಾಳ ಚೆನ್ನಾಗಿ. ಇದಕ್ಕೇನು ಸರ್ ಸಾಂಬಾರು? ಬೇಳೆ ಸರ್, ಬೇಳೆ ತಿಳಿ ಸಾರು, ಹೋಳಿಗೆ ಸಾರು ಥರ ಇದೆ. ಓಕೆ, ಬೇಳೆ ತಿಳಿ ಸಾರು. ಉತ್ತರ ಕರ್ನಾಟಕದ ಕಡೆ ಸಾಂಬಾರು ಯಾವಾಗಲೂ ಕೆಂಪಗೆ ಇರಬೇಕು. ಬ್ಯಾಡಿಗೆ ಪಕ್ಕದಲ್ಲಿ ಇಟ್ಕೊಂಡು ಕೆಂಪಿಲ್ಲ ಅಂದರೆ ಅದು ಊಟನೇ ಅಲ್ಲ. ನೋಡಿ ಎಷ್ಟು ರೆಡ್ ಇದೆ. ಕ್ವಾಲಿಟಿ ಆಫ್ ರೈಸೂ ಭಾಳ ಚೆನ್ನಾಗಿದೆ. ನಾವು ಭೇಟಿ ನೀಡಿದ್ದ ಬಸವರಾಜಯ್ಯ ಸ್ವಾಮಿ ಖಾನಾವಳಿ ರಾಣಿಬೆನ್ನೂರು ಭಾಳ ಅದ್ಭುತವಾದ ಒಂದು ರುಚಿ. ಅಂದರೆ ಇಲ್ಲಿ ನಾವು ಮನೆಯಲ್ಲೇ ಕೂತು ಯಾವುದೋ ನೆಂಟರು ಮನೆಗೆ ಹೋಗಿ ಊಟ ಮಾಡ್ಕೊಂಬಂದಂಗೆ ಆಯಿತು. ಅಷ್ಟು ಚೆನ್ನಾಗಿ ಬಡಿಸಿದ್ರು. ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದ್ಭುತವಾದ ರುಚಿ. ಈ ಥರದ ಹೋಟೆಲ್ ಎಲ್ಲೇ ಸಿಕ್ಕಿದ್ರೂ ಹುಡಿಕೊಂಡೋಗಿ ಊಟ ಮಾಡಿ, ಭಾಳ ಚೆನ್ನಾಗಿದೆ. ಈ ಹೋಟೆಲ್ಗೂ ಭೇಟಿ ಕೊಡಿ. ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್.